ವಿರಾಮದ ನಂತರ ನ್ಯೂಸ್ ಎಟ್ ಒನ್ಗೆ ಮತ್ತೊಮ್ಮೆ ಸ್ವಾಗತ. ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಸಾಂವಿಧಾನಿಕ ರೀತಿಯಲ್ಲಿ ರಚನೆಯಾಗಿರುವ ಆಡಳಿತ ಮಂಡಳಿಯಾಗಿದೆ. ಟ್ರಸ್ಟ್ನ ಬೈಲಾದಂತೆ ಕಾಲಕಾಲಕ್ಕೆ ಆಯ್ಕೆಯಾಗಿರುವ ಟ್ರಸ್ಟಿಗಳು ವಿಶೇಷ ಆಹ್ವಾನಿತರು ಇದ್ದಾರೆ. ಇನ್ನು ಪತ್ರಿಕಾ ಭವನ ಮತ್ತು ತಮ್ಮ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುವವರ ವಿರುದ್ಧ ಕಾನೂನು ಹೋರಾಟವನ್ನ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ನಡೆಸಲಿದೆ ಎಂದು ಅಧ್ಯಕ್ಷರಾದ ಎನ್ ಮಂಜುನಾಥ್ ಅವರು ಹೇಳಿದರು. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಿದ ಅವರು, ನಾನೇ ನಿರಂತರ ಅಧ್ಯಕ್ಷ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಟ್ರಸ್ಟಿಗಳು 3 ಅವಧಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಮುಂದೆಯೂ ಆಯ್ಕೆ ಮಾಡಿದರೆ ಇರುತ್ತೇನೆ, ಇಲ್ಲದಿದ್ರೆ ಇಲ್ಲ ಎಂದು ಅವರು ಶಿವಮೊಗ್ಗದ ನಗರ ವ್ಯಾಪ್ತಿಯ ಪತ್ರಕರ್ತರಿಗೆ ಪ್ರೆಸ್ ಟ್ರಸ್ಟ್ ಮೂಲಕ ಗುರುತು ಚೀಟಿ ವಿತರಿಸಲಾಗುವುದು, ಅಂತರ ಜಿಲ್ಲಾ ಕ್ರಿಕೆಟ್ ಟೂರ್ನಿ ಆಯೋಜನೆ ಮಾಡಲಾಗುವುದು ಎಂದರು. 3 ವರ್ಷಗಳಿಂದ ಬಾಕಿ ಇದ್ದ ಪ್ರಶಸ್ತಿ ಪ್ರದಾನವನ್ನ ಇನ್ನು ಕೆಲವೇ ದಿನಗಳಲ್ಲಿ ಆಯೋಜನೆ ಮಾಡುವುದಾಗಿ ತಿಳಿಸಿದರು. ಹಾಗೆ ಇದು ಟ್ರಸ್ಟ್ ಪ್ರಾರಂಭದಲ್ಲಿ ರಚನೆ ಆದ ನಂತರನು 2 ಬಾರಿ ತಿದ್ದುಪಡಿ. ಟ್ರಸ್ಟ್ ನಿರಂತರವಾಗಿ ತಿದ್ದುಪಡಿಗೆ ಅವಕಾಶ ಇಟ್ಕೊಂಡೇ ಇದು ರಚನೆ ಮಾಡಲಾಗಿರೋದು. ಹಾಗೇನೆ ಈ ಟ್ರಸ್ಟ್ ಯಾಕೆ ರಚನೆ ಆಯ್ತು ಅಂತಾನು ಹೇಳ್ಬೇಕಾಗತ್ತೆ. ಈ ಟ್ರಸ್ಟ್ ವಿಶೇಷವಾಗಿ ಪತ್ರಕರ್ತರಿಗೆ ನಿವೇಶನಕ್ಕಾಗಿ ಪ್ರಾರಂಭದಲ್ಲಿ ರಚನೆ ಆಗಿದ್ದಂಥದ್ದು. ಅದ ನಂತರ ಪತ್ರಿಕಾ ಭವನಕ್ಕೂ ಸಹ ಟ್ರಸ್ಟ್ ಅಡಿಲಿನೇ 227 ಜನಕ್ಕೆ ಪ್ರಥಮ ಹಂತವಾಗಿ ನಾವು ನಿವೇಶನವನ್ನ ಸೋಮಿನಕೊಪ್ಪದಲ್ಲಿ ಕೊಡೋದಕ್ಕೆ ನಿರಂತರವಾಗಿ ಎಲ್ಲ ಟ್ರಸ್ಟಿಗಳು ಶ್ರಮ ಹಾಕಿದ್ರಿಂದ 227 ಜನಕ್ಕೆ ನಿವೇಶನ ಸಿಕ್ಕಿದೆ. ಈಗ ಮತ್ತೆ 68 ಜನರ ಪ್ರಯತ್ನದಲ್ಲಿ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಮಹತ್ತರವಾದಂತ ಬೆಳವಣಿಗೆಯನ್ನ ನಡೆಸಿದೆ. ಹಾಗೆ ನಿರಂತರವಾಗಿ ಮಂಜುನಾಥೇ ಇರ್ಬೇಕಾ ಅಂತ ಹೇಳಿ ಕೆಲವರು ನಿರಂತರವಾಗಿ ಪ್ರಯತ್ನ ಮಾಡ್ತಿದ್ದಾರೆ. ನಾನೇನ್ ಇರ್ಬೇಕು ಅಂತ ಹೇಳಿ ನಾನು ಅಪೇಕ್ಷೆ ಪಟ್ಟಿಲ್ಲ. ಮತ್ತೆ ಟ್ರಸ್ಟಿನ ಅಧ್ಯಕ್ಷರಿಗೆ ಯಾವುದೇ ಡಿಎ ಸಂಬಳ ಸಾರಿಗೆ ಇತ್ಯಾದಿ ಯಾವುದು ಇಲ್ಲ. ಆದ್ರೆ ಈ ಭವನ ಅತ್ಯಂತ ಅದ್ಭುತವಾಗಿ ರಾಜ್ಯದಲ್ಲೇ ಮಾದರಿಯಾಗಿ ನಿರ್ಮಾಣ ಆಗಬೇಕು ಅಂತ ಹೇಳಿ ಇಲ್ಲಿರುವಂತ ಎಲ್ಲ ಟ್ರಸ್ಟಿಗಳು 1 ಅಲ್ಲ 2 ಅಲ್ಲ 3 ಬಾರಿ ನನ್ನನ್ನ ಆಯ್ಕೆ ಮಾಡಿದ್ದಾರೆ. ನಮ್ಮ ಟ್ರಸ್ಟ್ ಅಲ್ಲಿ ಅದಕ್ಕೆ ಅವಕಾಶಗಳಿದೆ. ಹಾಗೆ ತಿದ್ದುಪಡಿಗಳು ಸಹ ಆಗಿದ್ದಾವೆ. ಆದ್ರೆ ಅದನ್ನೆಲ್ಲ ಮರೆಮಾಚಿ ಟ್ರಸ್ಟಿನ ಕಾಯ್ದೆ ಕಟ್ಲೆ ಏನು ಅಂತ ಗೊತ್ತಿದ್ದು ಅರಿವಿದ್ದು ಸಹ ಕೆಲವರು ಬೇರೆ ಬೇರೆ ಇರಲಿ, ಹಾಗೆ ನಮ್ಮ ಮಾಧ್ಯಮದವರಲ್ಲೂ ಸಹ ಅನುಮಾನಗಳನ್ನ ಮೂಡಿಸುವಂತ ಪ್ರಯತ್ನ ಇವತ್ತಲ್ಲ ನಿರಂತರವಾಗಿ ನಡೀತಾನೆ ಬಂದಿದೆ. ಈ ಎಲ್ಲ ಅಪಪ್ರಚಾರ, ಷಡ್ಯಂತ್ರ, ಕುಹಕಗಳ ಮಧ್ಯೆನೂ ಸಹ ಬೇರೆ ಬೇರೆ ಜಿಲ್ಲೆ ಪತ್ರಕರ್ತರು ತುಂಬಾ ಹೆಮ್ಮೆಯಿಂದ ಹೇಳ್ತಾರೆ, ಮಂಜುನಾಥ್ ಅವರೇ ನಿಮ್ಮ ಪತ್ರಕರ್ತರ ಭವನ ತುಂಬಾ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದೀರಿ ಅಂತ ಹೇಳಿ. ಅದ್ರ ನಂತರ ಶಿವಮೊಗ್ಗದಲ್ಲೂ ಕೇಸಿತ್ತು. ಅಲ್ಲೂ ಸಹ ಯಾವುದೇ ಕಂಡೀಷನ್ ಇಲ್ಲದೆ ಬೇಷರತ್ತಾಗಿ ಶಿವಮೊಗ್ಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕೇಸನ್ನ ವಿಡ್ರಾ ಮಾಡ್ಕೊಳ್ತಾರೆ. ನಾವು ಅವರಿಗೆ ಕಚೇರಿಗೆ ಜಾಗ ಕೊಟ್ಟಿದೀವಿ. ಸೌಹಾರ್ದಯುತವಾಗಿ ಪತ್ರಿಕಾಗೋಷ್ಠಿ, ಯಾಕಂದ್ರೆ ಜನರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಈ ಸಾರ್ವಜನಿಕರ ದೃಷ್ಟಿಯನ್ನ ಇಟ್ಕೊಂಡು ಎಲ್ಲ ಟ್ರಸ್ಟಿಗಳು ಒಮ್ಮತದಿಂದ